ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ಮೋದಿ G7 ದೇಶಗಳ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೂ ಮೋದಿ ಭೇಟಿ ನಡೆದಿದೆ. ಶೃಂಗದಲ್ಲಿ ಮಾತಾಡ್ತಾ ದೇಶಗಳಿವತ್ತು ಸಂಪನ್ಮೂಲಗಳ ಕೊರತೆಯನ್ನ ಅನುಭವಿಸ್ತಾ ಇಲ್ಲ, ಬದಲಿಗೆ ವಿಶ್ವಾಸದ ಕೊರತೆಯನ್ನ ಅನುಭವಿಸ್ತಾ ಇವೆ ಅಂತ ಹೇಳೋ ಮೂಲಕ ತಮ್ಮ ಹಿತಶತ್ರು ಡೊನಾಲ್ಡ್ ಟ್ರಂಪ್ಗೆ ಮೋದಿ ಚುಚ್ಚಿದ್ದಾರೆ. ಹಾಗೆ ಅಲ್ಲಿ ಇರಾನ್ ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಭಾರತದ ಮಿತ್ರ ದೇಶಗಳ ಮೇಲೆ ನಡೆದ ದಾಳಿ ಹಾಗೂ ಭಾರತದ ನಾಗರಿಕರ ಸಾವುಗಳನ್ನ ಮೋದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದ್ರೆ ಈ ಬಾರಿಯ ಫ್ರಾನ್ಸ್ ಭೇಟಿಗಿಂತಲೂ ಹೆಚ್ಚು ಗಮನ ಸೆಳೀತಾ ಇರೋದು ಮೋದಿ ಅವರ ಸ್ಲೋವೇಕಿಯಾ ಭೇಟಿ. ಹಾಗಾದ್ರೆ ಆ ಭೇಟಿಯ ಮಹತ್ವ ಏನು? ಸ್ಲೋವೇಕಿಯಾ ಅನ್ನೋ ಪುಟ್ಟ ದೇಶಕ್ಕೆ ಭಾರತದ ಪ್ರಧಾನಿಯ ಈ ಮೊಟ್ಟ ಮೊದಲ ಭೇಟಿಯ ಉದ್ದೇಶ ಏನು? ಸ್ಲೋವೇಕಿಯಾ ಮುಂದಿನ ದಿನಗಳಲ್ಲಿ ಭಾರತದ ಪಾಲಿಗೆ ಹೇಗೆ ಯುರೋಪಿನ ಬಾಗಿಲು ಅನ್ನಿಸ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, G7 ಸಮ್ಮೇಳನ ಇವತ್ತು ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿವೆ, ಸಾಕಷ್ಟು ಘಟನೆಗಳು ಗಮನ ಸೆಳೆದಿವೆ. ಮೋದಿ ಹಾಗೂ ಟ್ರಂಪ್ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ಆಗಿವೆ. ಭಾರತ ಮತ್ತು ಅಮೆರಿಕದ ಸಂಬಂಧ ನಿಧಾನವಾಗಿ ಹಳಸ್ತಾ ಇರೋ ಸಂದರ್ಭದಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಅದರ ಬಗ್ಗೆ ವಿವರವಾಗಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಈ ಬಾರಿಯ G7 ಅನ್ನೋದು ಅಮೆರಿಕದ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಸಾಮಾನ್ಯವಾಗಿ ಅಮೆರಿಕದ ಅಧ್ಯಕ್ಷರು ಯುರೋಪಿಯನ್ ದೇಶಗಳ ಶೃಂಗದಲ್ಲಿ ಭಾಗಿಯಾದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಅವರು ಕಾಣಿಸ್ಕೊಳ್ತಾ ಇದ್ರು. ಅದರಲ್ಲಿ ಭಾಗಿಯಾದ ಎಲ್ಲ ದೇಶಗಳ ಮುಖ್ಯಸ್ಥರು ಅಮೆರಿಕದ ನಾಯಕನ ಸುತ್ತ ಕಾಣಿಸ್ಕೊಳ್ಳೋದು, ಹಸ್ತಲಾಘವ, ಅಪ್ಪುಗೆಗಳು ಇವೆಲ್ಲ ಸಹಜವಾಗಿ ಕಾಣ್ತಾ ಇದ್ವು. ಆದ್ರೆ ಈ ಬಾರಿ ಅವೆಲ್ಲ ಅಷ್ಟೊಂದು ಕಳೆಗಟ್ಟಲಿಲ್ಲ. ಅಮೆರಿಕದ ಅಧ್ಯಕ್ಷರನ್ನ ಶೃಂಗದಲ್ಲಿ ಭಾಗಿಯಾದ ಒಬ್ಬ ಸಾಮಾನ್ಯ ನಾಯಕ ಅನ್ನೋ ತರ ನೋಡ್ಲಾಯ್ತೆ ಹೊರತು ಮುಖ್ಯಸ್ಥ ಅನ್ನೋ ತರದ ಫೀಲ್ ಅನ್ನ ಯಾವ ನಾಯಕರು ಕೊಡ್ಲಿಲ್ಲ. ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಫ್ರಾನ್ಸ್ ಅಧ್ಯಕ್ಷರನ್ನ ತಬ್ಕೊಂಡ್ರು. ಆದ್ರೆ ಟ್ರಂಪ್ಗೆ ಈ ಬಾರಿ ಆ ಅಪ್ಪುಗೆಯ ಭಾಗ್ಯ ಸಿಗಲಿಲ್ಲ. ಕೇವಲ ಹಸ್ತಲಾಘವಕ್ಕೆ ಮಾತ್ರ ಅದು ಸೀಮಿತ ಆಯಿತು. ಫೋಟೋ ಸೆಷನ್ ನಲ್ಲಿ ಕೂಡ ಇಬ್ಬರು ನಾಯಕರ ನಡುವೆ ಅಂಥ ಆತ್ಮೀಯತೆಯ ಬೆಸುಪು ಕಾಣಲಿಲ್ಲ. ಮೋದಿ ಅವರು ಯಥಾ ಪ್ರಕಾರದ ಶೈಲಿಯಲ್ಲಿ ಅತಿ ಉತ್ಸಾಹದ ಅಪ್ಪುಗೆಯನ್ನು ಕೊಡಲಿಲ್ಲ. ಅಲ್ಲಿ ಎರಡೂ ದೇಶಗಳ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ದಟ್ಟವಾಗಿ ಕಾಣ್ತಾ ಇತ್ತು. ಇನ್ನು ಮೋದಿ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಯೂನಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾಂಡರ್ಲಯನ್ ಜೊತೆ ತ್ರಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಲ್ಲಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗಿವೆ. ಹಾಗೆ ಜರ್ಮನಿಯ ಚಾನ್ಸಲರ್ ಮೆರ್ಜ್ ಜೊತೆ ವ್ಯಾಪಾರ ಹೂಡಿಕೆಗಳು ಹಾಗೂ ಇನ್ನಿತರ ವಿಷಯಗಳ ಕುರಿತಂತೆ ಫಲಪ್ರದ ಮಾತುಕತೆಗಳಾಗಿರುವುದಾಗಿ ಭಾರತದ ಪ್ರಧಾನಿ ಎಕ್ಸ್ ಅಲ್ಲಿ ತಿಳಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಎಲ್ಲ ಭೇಟಿಗಳಿಗಿಂತಲೂ ಇಲ್ಲಿ ಭಾರತದ ದೃಷ್ಟಿಯಿಂದ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇರೋದು ಫ್ರಾನ್ಸ್ಗೆ ಹೋಗೋದಕ್ಕೂ ಮೊದಲು ಪ್ರಧಾನಿ ಮೋದಿ ಸ್ಲೋವೇಕಿಯಾಗೆ ಭೇಟಿ ಕೊಟ್ರಲ್ಲ ಅದು. ಸ್ಲೋವೇಕಿಯಾ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಸ್ಟ್ರಿಯಾ, ಹಂಗೇರಿ, ಪೋಲ್ಯಾಂಡ್, ಯುಕ್ರೇನ್ ಮತ್ತು ಚೆಕ್ ರಿಪಬ್ಲಿಕ್ಗಳ ನಡುವೆ ಇರೋ ದೇಶ ಸ್ಲೋವೇಕಿಯಾ. ಇದು ತುಂಬಾ ದೊಡ್ಡ ದೇಶ ಅಲ್ಲ, ಆದರೆ ಯುರೋಪ್ ಅಲ್ಲಿ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿರೋ ದೇಶಗಳ ಪೈಕಿ ಸ್ಲೋವೇಕಿಯಾ ಕೂಡ ಒಂದು. ಹಾಗೆ ಇದು ಸ್ವತಂತ್ರ ದೇಶ ಆಗಿದ್ದು 1993ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಭಾರತದ ಯಾವ ಪ್ರಧಾನಿಯೂ ಈ ದೇಶಕ್ಕೆ ಭೇಟಿ ಕೊಡಬೇಕು ಅಂತ ಅಂದುಕೊಂಡಿರಲಿಲ್ಲ. ಯಾಕೆಂದ್ರೆ ಈ ಚಿಕ್ಕ ದೇಶದ ಭೇಟಿ, ಇದರ ಜೊತೆಗಿನ ಸಂಬಂಧಗಳು ಇವೆಲ್ಲ ಅವತ್ತಿಗೆ ಭಾರತದ ಪಾಲಿಗೆ ಆದ್ಯತೆಯ ವಿಷಯಗಳಾಗಿರಲಿಲ್ಲ. ಈಗ ಮೋದಿ ಸ್ಲೋವೇಕಿಯಾಗ ಹೋದ ಮೊದಲ ಭಾರತದ ಪ್ರಧಾನಿ ಅನ್ನಿಸ್ಕೊಳ್ತಾ ಇದ್ದಾರೆ. ಅಲ್ಲವರಿಗೆ ಅತ್ಯಂತ ಆತ್ಮೀಯವಾಗಿ ಬ್ರೆಡ್ ಹಾಗೂ ಉಪ್ಪು ಕೊಡೋ ಮೂಲಕ ಅವರ ಸಂಪ್ರದಾಯದ ಪ್ರಕಾರ ಬರಮಾಡಿಕೊಳ್ಳಲಾಗಿದೆ. ಇದು ಅಲ್ಲಿನ ಆದರ ಆತಿಥ್ಯದ ಸಂಕೇತ. ಗೆಳೆಯರ, ಸ್ಲೋವೇಕಿಯಾ ಅನ್ನೋದು ಮಧ್ಯ ಯುರೋಪಿನ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸುಮಾರು 55 ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವ ಈ ದೇಶ ನಮ್ಮಲ್ಲಿನ ಒಂದು ಮಧ್ಯಮ ಗಾತ್ರದ ನಗರಕ್ಕಿಂತ ಸ್ವಲ್ಪ ದೊಡ್ಡದು ಅನ್ನಿಸ್ಕೊಳ್ಳುತ್ತೆ. 1993ರವರೆಗೆ ಇದು ಚೆಕೋಸ್ಲೋವೇಕಿಯಾದ ಭಾಗ ಆಗಿತ್ತು. ಆ ವರ್ಷ ಜನವರಿ 1ರಂದು ಅತ್ಯಂತ ಶಾಂತಿಯುತವಾಗಿ ಚೆಕೋಸ್ಲೋವೇಕಿಯಾ ಇಬ್ಬಾಗ ಆಯಿತು. ಈ ಇಬ್ಬಾಗವನ್ನ ವೆಲ್ವೆಟ್ ಡೈವರ್ಸ್ ಅಂತ ಕರೀತಾರೆ. ಹೀಗೆ ವಿಭಜನೆಯಾದ ನಂತರ ಚೆಕ್ ರಿಪಬ್ಲಿಕ್ ಮತ್ತು ಸ್ಲೋವೇಕಿಯಾ ಅನ್ನೋ ಎರಡು ಸ್ವತಂತ್ರ ದೇಶಗಳು ಅಲ್ಲಿ ಹುಟ್ಟುಕೊಂಡವು. ಇಂಥ ಸ್ಲೋವೇಕಿಯಾಗೆ ಭಾರತದ ಜೊತೆ ಅತ್ಯುತ್ತಮ ವ್ಯಾಪಾರ ಸಂಬಂಧಗಳಿವೆ. ಅದು ಕಾರ್ ಇಂಡಸ್ಟ್ರಿಗೆ ಹೆಸರುವಾಸಿಯಾದ ದೇಶ. ಯುರೋಪ್ನ ಆಟೋಮೊಬೈಲ್ ಹಬ್ ಅಂತಲೇ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಫೋಕ್ಸ್ ವ್ಯಾಗನ್, ಕಿಯಾ, ಸ್ಟೆಲಾಂಟಿಸ್, ಜಾಗ್ವರ್, ಲ್ಯಾಂಡ್ ರೋವರ್ ಈ ಎಲ್ಲ ಕಂಪನಿಗಳ ಕಾರು ತಯಾರಿಕಾ ಕಾರ್ಖಾನೆಗಳು ಆ ದೇಶದಲ್ಲಿವೆ. ಹಾಗೆ ಅದು ಯುರೋಪಿಯನ್
ಯೂನಿಯನ್ ಮತ್ತು ನ್ಯಾಟೋ ಕೂಟದ ಭಾಗ ಕೂಡ. ಇಂಥ ದೇಶಕ್ಕೆ ಭಾರತದ ಪ್ರಧಾನಿಯ ಭೇಟಿ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳ್ತಾ ಇದೆ. ಸದ್ಯಕ್ಕೆ ಭಾರತ ಯುರೋಪಿಯನ್ ಯೂನಿಯನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಯುರೋಪಿಯನ್ ಯೂನಿಯನ್ ಅಂದ್ರೆ ಬರೀ ಜರ್ಮನಿ, ಫ್ರಾನ್ಸ್, ಇಟಲಿ ಅಂಥ ದೇಶಗಳು ಮಾತ್ರ ಅಲ್ಲ, ಅಲ್ಲಿನ 27 ದೇಶಗಳು ತುಂಬಾ ಮಹತ್ವವನ್ನು ಪಡ್ಕೊಳ್ತವೆ. ಜೊತೆಗೆ ಆ ಒಪ್ಪಂದಕ್ಕೆ ಎಲ್ಲ ದೇಶಗಳು ಒಪ್ಪಿಗೆ ಕೊಟ್ಟರೆ ಮಾತ್ರ ಒಪ್ಪಂದ ಸಾಧ್ಯ ಆಗುತ್ತೆ. ಹೀಗಾಗಿ ಸ್ಲೋವೇಕಿಯಾ ಭೇಟಿ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳ್ತಾ ಇದೆ. ಇನ್ನು ಮೋದಿ G7 ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಈ G7 ಅನ್ನೋದು ರಷ್ಯಾದ ವಿರೋಧಿ ಕೂಟ ಅಂತಲೇ ಗುರುತಿಸ್ಕೊಳ್ತಾ ಬರ್ತಾ ಇದೆ. ಇಲ್ಲಿ ಭಾರತ ರಷ್ಯಾ ಹಾಗೂ ವಿರೋಧಿಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಆ ನಿಟ್ಟಲ್ಲಿ ಕೂಡ ಸ್ಲೋವೇಕಿಯಾ ಭೇಟಿ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳುತ್ತೆ. ಸ್ಲೋವೇಕಿಯಾ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋದ ಭಾಗ ಆದರೂ ಕೂಡ ಇದರ ಪ್ರಧಾನಿ ರಾಬರ್ಟ್ ಫಿಕೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ತುಂಬಾ ಇಷ್ಟಪಡುವ ನಾಯಕ. ರಷ್ಯಾ ಜೊತೆ ಸ್ಲೋವೇಕಿಯಾ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಹಾಗೆ ಭಾರತ ಮತ್ತು ಸ್ಲೋವೇಕಿಯಾಗಳ ನಡುವೆ 2024ರಲ್ಲಿ ಸುಮಾರು $1 ಬಿಲಿಯನ್ ವ್ಯಾಪಾರ ವಹಿವಾಟುಗಳಿದ್ವು. ಅವು ಈ ವರ್ಷ $1.86 ಬಿಲಿಯನ್ ಅನ್ನು ಮುಟ್ಟಿವೆ. ಮುಂದಿನ 2-3 ವರ್ಷಗಳ ಹೊತ್ತಿಗೆ ಅದು ದುಪ್ಪಟ್ಟಾಗುವ ಸಾಧ್ಯತೆಗಳೂ ಇವೆ. ಇನ್ನು ಇಲ್ಲಿ ವ್ಯಾಪಾರ ಅಂದ್ರೆ ಭಾರತ ಅಲ್ಲಿಗೆ ಸುಮಾರು $1.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಸಾಗಾಟ ಮಾಡುತ್ತೆ. ಹಾಗೆ ಅಲ್ಲಿಂದ ಸುಮಾರು $252 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ನಮಗಲ್ಲಿ ವ್ಯಾಪಾರದ ಲಾಭ ಕೂಡ ಇದೆ. ಜೊತೆಗೆ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗಿವೆ. ಭಾರತ ಹಾಗೂ ಸ್ಲೋವೇಕಿಯಾದ ಕಂಪನಿಗಳ ನಡುವೆ ಫಿರಂಗಿಗಳ ಜಂಟಿ ತಯಾರಿಕಾ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಸ್ಲೋವೇಕಿಯಾದ ಬಂದೂಕು ತಯಾರಿಕಾ ಕಂಪನಿ ಗ್ರ್ಯಾಂಡ್ ಪವರ್ ತಮಿಳುನಾಡಿನ ಕೊಯಮತ್ತೂರು ಬಳಿ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಇದೆ. ಹಾಗೆ ಒಡಿಸ್ಸಾದಲ್ಲಿ ಕಳೆದ ವರ್ಷ ರೈಲು ಚಕ್ರಗಳ ಕಾರ್ಖಾನೆಯನ್ನು ಕೂಡ ಸ್ಲೋವೇಕಿಯಾ ಸ್ಥಾಪನೆ ಮಾಡಿದೆ. ಹಾಗೆ 2022ರಲ್ಲಿ ಆಪರೇಷನ್ ಗಂಗಾ ನಡೀತಲ್ಲ, ಯುಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನ ಕಾಪಾಡುವ ಕಾರ್ಯಾಚರಣೆ. ಆ ಸಂದರ್ಭದಲ್ಲಿ 1113 ಭಾರತೀಯರನ್ನ ಸ್ಥಳಾಂತರ ಮಾಡೋದಕ್ಕೆ ಸ್ಲೋವೇಕಿಯಾ ನೆರವನ್ನು ಕೊಡಿತು. ಪಹಲ್ಗಾಮ್ ದಾಳಿಯನ್ನ ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸಿದ ಯುರೋಪಿಯನ್ ದೇಶ ಸ್ಲೋವೇಕಿಯಾ. ಇನ್ನು ಈಗ ಭಾರತದ ಪ್ರಧಾನಿ ಮೋದಿ ಹಾಗೂ ಸ್ಲೋವೇಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ನಡುವಿನ ಮಾತುಕತೆಗಳು, ಒಪ್ಪಂದಗಳು ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಮತ್ತೊಂದು ಮಜಲಿಗೆ ಕೊಂಡೊಯ್ತಾ ಇವೆ. ಭಾರತದ ಪ್ರಧಾನಿಗಳಲ್ಲಿ ಸಿಕ್ಕ ಸ್ವಾಗತ ಕೂಡ ಅತ್ಯಂತ ಆತ್ಮೀಯವಾಗಿತ್ತು. ಒಂದೇ ಮಾತರಂ ಹಾಡೋ ಮೂಲಕ ಅಲ್ಲಿ ಸ್ವಾಗತವನ್ನು ಕೋರಲಾಯಿತು. ಎರಡು ದೇಶಗಳ ಪ್ರಧಾನಿಗಳು ಮತ್ತು ನಿಯೋಗಗಳ ನಡುವೆ ಸಾಕಷ್ಟು ಮಾತುಕತೆಗಳು, ಒಪ್ಪಂದಗಳು ಆದವು. ಸುಮಾರು 14 ಅತಿ ಪ್ರಮುಖ ಒಪ್ಪಂದಗಳಿಗೆ ಎರಡೂ ದೇಶಗಳು ಸಹಿ ಕೂಡ ಹಾಕಿವೆ. ಇಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಕಾಂಪ್ರಹೆನ್ಸಿವ್ ಪಾರ್ಟ್ನರ್ಶಿಪ್ನ ಮಟ್ಟಕ್ಕೆ ಏರಿಸಲಾಯಿತು. ಇದು ಭವಿಷ್ಯದ ಸಹಕಾರಗಳಿಗೊಂದು ಹೊಸ ಚೌಕಟ್ಟನ್ನು ರೂಪಿಸುವ ಕೆಲಸ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಭಾರತದ ಕುಶಲ ಕಾರ್ಮಿಕರು ಹಾಗೂ ವೃತ್ತಿಪರರು ಕಾನೂನುಬದ್ಧವಾಗಿ ಸುರಕ್ಷಿತವಾಗಿ ಸ್ಲೋವೇಕಿಯಾಗೆ ಹೋಗಿ ಕೆಲಸ ಮಾಡೋದಕ್ಕೆ ಸುಲಭವಾಗುವಂತೆ ಅಲ್ಲಿ ಲೇಬರ್ ಮೈಗ್ರೇಷನ್ಗೆ ಸಂಬಂಧಪಟ್ಟ ಒಂದು MOUಗೆ ಸಹಿ ಬಿದ್ದಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸೋದಕ್ಕೆ ಒಂದಷ್ಟು ಒಪ್ಪಂದಗಳಾಗಿವೆ. ಡಿಜಿಟಲ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಜಂಟಿ ಕೆಲಸಕ್ಕೆ ಎರಡೂ ದೇಶಗಳ ನಡುವೆ ಡಿಜಿಟಲ್ ತಂತ್ರಜ್ಞಾನದ MOUಗೆ ಸಹಿ ಬಿದ್ದಿದೆ. ಹಾಗೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಮತ್ತು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕುರಿತಾಗಿ ಎರಡು ದೇಶಗಳ ನಡುವೆ ಒಪ್ಪಂದಗಳಾಗಿವೆ. ಇದು ಸೈಬರ್ ಸುರಕ್ಷತೆ ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಒಪ್ಪಂದ ಆಗಿದೆ. ಭಯೋತ್ಪಾದನೆಯ ವಿರುದ್ಧ ಜಂಟಿ ಕಾರ್ಯಪಡೆಯನ್ನ ಸ್ಥಾಪಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಎರಡೂ ದೇಶಗಳು ಸೇರಿ ಸ್ಲೋವೇಕಿಯಾದ ಒಂದು ವಿಶ್ವವಿದ್ಯಾಲಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಡಿಯನ್ ಚೇರ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆಟೋಮೊಬೈಲ್, ರೈಲ್ವೆ ಮತ್ತು ಹಸಿರು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಣೆಗೆ ಎರಡು ದೇಶಗಳು ಸಹಿ ಹಾಕಿವೆ. ಸ್ಲೋವೇಕಿಯಾ ಭಾರತದ UNSC ಶಾಶ್ವತ ಸದಸ್ಯತ್ವದ ಪ್ರಯತ್ನ ಮತ್ತು ಬೇಡಿಕೆ ಏನಿದೆ ಅದಕ್ಕೆ ತನ್ನ ಬೆಂಬಲವನ್ನ ಪುನರುಚ್ಚರಿಸಿದೆ. ಹಾಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ತ್ವರಿತ ಜಾರಿಗೆ ಸಂಬಂಧಪಟ್ಟ ಹಾಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಬದ್ಧತೆಯನ್ನು ಕೂಡ ಇಲ್ಲಿ ಸ್ಲೋವೇಕಿಯಾ ತೋರಿಸಿದೆ. ಇನ್ನು ಇದರಿಂದ ಭಾರತಕ್ಕಾಗೋ ಲಾಭಗಳೇನು? UNSC ಸದಸ್ಯತ್ವಕ್ಕೆ ಬೆಂಬಲ ಕೊಡುವ ಮೂಲಕ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನ ಪಡ್ಕೋಬೇಕು ಅನ್ನೋ ಭಾರತದ ಪ್ರಯತ್ನ ಮತ್ತು ಕನಸೇನಿದೆ ಅದಕ್ಕೆ ಮತ್ತೊಂದು ಯುರೋಪಿಯನ್ ರಾಷ್ಟ್ರದ ಬೆಂಬಲ ನಮಗೆ ಸಿಕ್ಕಂತಾಗ್ತಾ ಇದೆ. ಹಾಗೆ ಪಶ್ಚಿಮದ ದೇಶಗಳು ಚೈನಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಪ್ರಯತ್ನಗಳನ್ನ ನಡೆಸ್ತಾ ಇರುವಾಗ ಭಾರತ ಮತ್ತು ಸ್ಲೋವೇಕಿಯಾ ನಡುವಿನ ಆಟೋಮೊಬೈಲ್ ತಂತ್ರಜ್ಞಾನ ಸಹಭಾಗಿತ್ವ ಭಾರತವನ್ನ ಯುರೋಪಿಯನ್ ಸಪ್ಲೈ ಚೈನ್ನ ಭಾಗವಾಗಿ
ಮಾಡೋದರಲ್ಲಿ ಸಹಕಾರ ಕೊಡುತ್ತೆ. ಇದು ಭಾರತಕ್ಕೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಪ್ರಕ್ರಿಯೆ ಏನಿದೆ ಅದನ್ನು ವೇಗಗೊಳಿಸುವ ನಿಟ್ಟಲ್ಲಿ ಸ್ಲೋವೇಕಿಯಾದ ಪ್ರಧಾನಿ ಫಿಕೋ ಭಾರತಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ಯುರೋಪ್ ದೇಶಗಳ ಜೊತೆಗಿನ ವ್ಯಾಪಾರವನ್ನ ಸುಲಭಗೊಳಿಸುವ ಮತ್ತು ವೇಗಗೊಳಿಸುವ ಭಾರತದ ಪ್ರಯತ್ನಕ್ಕೆ ಬಲ ಕೊಡುತ್ತೆ. ಹಾಗೆ ಸ್ಲೋವೇಕಿಯಾ ಅನ್ನೋದು ಯುರೋಪ್ನ ಆಟೋಮೊಬೈಲ್ ಉತ್ಪಾದನಾ ಕೇಂದ್ರ. ಹೀಗಾಗಿ ಆಟೋಮೊಬೈಲ್ ಬಿಡಿ ಭಾಗಗಳನ್ನ ತಯಾರಿಸುವ ಭಾರತದ ದೂತ್ ಟ್ರಾನ್ಸ್ಮಿಷನ್ ಇರಬಹುದು, ಸಿಕೆ ಬಿರ್ಲಾ ಗ್ರೂಪ್ನ ಕೆನೆಕ್ಸ್ ಬೇರಿಂಗ್ ಇರಬಹುದು, ಇಂಥ ಮತ್ತಷ್ಟು ಸಂಸ್ಥೆಗಳಲ್ಲಿ ಹೆಚ್ಚಿನ ಹೂಡಿಕೆ ಮತ್ತು ರಫ್ತು ಅವಕಾಶಗಳನ್ನ ಎರಡೂ ದೇಶಗಳ ಸಂಬಂಧಗಳು ಮತ್ತಷ್ಟು ಹೆಚ್ಚು ಮಾಡುತ್ತವೆ. ಇನ್ನು ಸ್ಲೋವೇಕಿಯಾದಲ್ಲಿ ಸದ್ಯಕ್ಕೆ ಸುಮಾರು 11,000 ಭಾರತೀಯ ಸಮುದಾಯದ ಜನ ಇದ್ದಾರೆ. ಸ್ಲೋವೇಕಿಯಾದಲ್ಲಿ ಯುಕ್ರೇನಿಯನ್ ಸಮುದಾಯದ ನಂತರ ಎರಡನೇ ದೊಡ್ಡ ವಲಸಿಗ ಸಮುದಾಯ ಭಾರತೀಯರದ್ದು. ಅಲ್ಲಿ ಬ್ರಾಟಿಸ್ಲಾವಾ, ಕೋಶಿಸ್ ಮತ್ತು ನಿಟ್ರಾ ನಗರಗಳ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, ಬಿಸ್ನೆಸ್ ಮುಂತಾದ ವಿಷಯಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಭಾರತೀಯರು ಅಲ್ಲಿನ ಆಟೋಮೊಬೈಲ್ ಕಂಪನಿಗಳು ಹಾಗೂ ಇನ್ನಿತರ ಕುಶಲ ಕ್ಷೇತ್ರಗಳಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ. ಈಗ ಎರಡೂ ದೇಶಗಳ ನಡುವೆ ಕಾರ್ಮಿಕ ವಲಸೆಯ MOU ಜಾರಿಯಾದರೆ ಭಾರತದ ಕುಶಲಕರ್ಮಿಗಳಿಗೆ ಸ್ಲೋವೇಕಿಯಾದಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಉದ್ಯೋಗಾವಕಾಶಗಳು ತೆರೆಕೊಳ್ತಾ ಹೋಗುತ್ತವೆ. ಹಾಗೆ AI, ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ಜಂಟಿ ಯೋಜನೆಗಳಿಂದ ಭಾರತೀಯ IT ವೃತ್ತಿಪರರಿಗೆ ಹೊಸ ದೇಶದ ಬಾಗಿಲು ತೆರೆಯುವ ಅವಕಾಶ ಕೂಡ ಇರುತ್ತೆ. ಒಟ್ಟಾರೆ ಸ್ಲೋವೇಕಿಯಾ ಭೇಟಿ ಯುರೋಪಲ್ಲಿ ಭಾರತಕ್ಕೆ ಇನ್ನೂ ಒಬ್ಬ ಮಿತ್ರನನ್ನ ಗಳಿಸಿಕೊಡ್ತಾ ಇದೆ. ಹಾಗೆ ಭಾರತದಲ್ಲಿ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿ ಹಾಗೂ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಿಗೆ ಹೋಗಬಯಸುವ ಭಾರತೀಯ ಆಕಾಂಕ್ಷಿಗಳಿಗೆ ಒಂದು ಅವಕಾಶ ಸೃಷ್ಟಿ ಮತ್ತು ಭಾರತದ UNSC ಶಾಶ್ವತ ಸದಸ್ಯತ್ವದ ಕನಸಿಗೆ ಬೆಂಬಲ, ಹಾಗೆ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಬೆಂಬಲವನ್ನು ಪಡೆಯುವ ಭಾರತದ ಪ್ರಯತ್ನ ಮೋದಿ ಅವರ ಈ ಭೇಟಿಯ ಪ್ರಮುಖ ಉದ್ದೇಶ ಮತ್ತು ಅದಕ್ಕೆ ಸಂಬಂಧಪಟ್ಟ ಭರವಸೆ ಕೂಡ ಅಲ್ಲಿಂದ ಸಿಕ್ಕಿದೆ. ಇದು ಗೆಳೆಯರೆ ಸ್ಲೋವೇಕಿಯಾ ಮತ್ತು ಅಲ್ಲಿಗೆ ಭಾರತದ ಪ್ರಧಾನಿ ಭೇಟಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.